ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಮನಹಳ್ಳಿ ಗ್ರಾಮದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿ ವೈಯಕ್ತಿಕ ಕೊಳವೆ ಬಾವಿ ಹಾಗೂ ಬೊಮ್ಮನಬಂಡೆ ಗ್ರಾಮದಲ್ಲಿ ವಿವೇಕ ಯೋಜನೆ ಅಡಿ 15 ಲಕ್ಷ ವೆಚ್ಚದ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಕೊಠಡಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು 2021-22ರಲ್ಲಿ ಮಂಜೂರಾಗಿದ್ದ ಗಂಗಾ ಕಲ್ಯಾಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಿದ್ದು, ಹೊಸಕೋಟೆ ತಾಲೂಕಿಗೆ 11 ಕೊಳವೆ ಬಾವಿ ಮಂಜೂರಾಗಿದ್ದು 7 ಕೊಳವೆ ಬಾವಿಯನ್ನ ಈಗಾಗಲೇ ಕೊರೆಸಿದ್ದೇವೆ. ನಾವು ಕೊರೆಸಿದ ಎಲ್ಲಾ ಕೊಳವೆ ಬಾವಿಗಳಲ್ಲೂ ಉತ್ತಮ ನೀರು ದೊರೆಯುತ್ತಿದ್ದು, ಇದರಿಂದ ಗ್ರಾಮೀಣ ಭಾಗದ ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ ಎಂದರು. ಜಡಿಗೇನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪರಮನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮ ಆಗಿರ್ಬೋದು, ಅಥವಾ ಭೂಮಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಥವಾ ನಮ್ಮ ಇದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇವತ್ತು ನಾವು 2021-22ನೇ ವರ್ಷದಲ್ಲಿ ಅಲೋಕೇಶನ್ ಆಗಿದ್ದಂಥ ಗಂಗಾ ಕಲ್ಯಾಣ ಯೋಜನೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ. ನಮಗೊಂದು ವಿಶೇಷವಾಗಿ ಹೆಮ್ಮೆ ಇರತಕ್ಕಂಥದ್ದು ಏನಂತಂದರೆ, ಪೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸಿರ್ತಕ್ಕಂಥ ಕೀರ್ತಿ ಇವತ್ತು ಹೊಸಕೋಟೆ ತಾಲೂಕಲ್ಲಾಗಿದೆ. ನಮಗೆ ಅಲೋಕೇಟ್ ಆಗಿದ್ದಂಥ 11 ಕೊಳವೆ ಬಾವಿಗಳಲ್ಲಿ ಈಗಾಗಲೇ 7 ಕೊಳವೆ ಬಾವಿಗಳನ್ನ ನಾವು ಕೊರೆದು 7 ಕೊಳವೆ ಬಾವಿಗಳಲ್ಲಿ ಕೂಡ ನಮ್ಗೆ ಒಳ್ಳೆ ನೀರು ಸಿಕ್ಕಿ ಅಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರದ ಸೌಲಭ್ಯ ಸಮಾಜದ ಕಟ್ಟಕಡೆ ಪ್ರಜೆಗೆ ತಲುಪಿಸಂಥ ಕೆಲಸ ಇವತ್ತಾಗಿದೆ. ಬಳಿಕ ಬೊಮ್ಮನಬಂಡೆ ಗ್ರಾಮದ ಯುವ ಮುಖಂಡ ಹಾಗೂ ಗುತ್ತಿಗೆದಾರ ನಾಗೇಶ್ ಮಾತನಾಡಿ, ಸುಮಾರು ದಿನಗಳ ಕಾಲ ಶಿಥಿಲವಾಗಿದ್ದ ಶಾಲಾ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದನ್ನ ಕಂಡು ಶಾಸಕರಲ್ಲಿ ಮನವಿ ಮಾಡಿದ ತಕ್ಷಣ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ವಿವೇಕ ಯೋಜನೆ ಅಡಿಯಲ್ಲಿ ಹಾಗೂ ಸ್ಥಳೀಯವಾಗಿ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ನೂತನ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಭೂಮಿ ಪೂಜೆ ಮಾಡಿದ್ದಾರೆ ಎಂದರು. ಬೊಮ್ಮನಬಂಡೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಶಿಥಿಲ ಆಗಿದ್ದಂಥ ಕಟ್ಟಡದಲ್ಲಿ ಇವತ್ತು ಏನು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅರ್ಹವಾದ ಜಾಗ ಅಲ್ಲ ಅಂತೇಳಿ ಖಾಸಗಿ ಜಾಗದಲ್ಲಿ ಇವತ್ತೇನು ಶಾಲಾ ಮಕ್ಕಳು ಹೋಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ವಿವೇಕ ಕೊಠಡಿ ಅಂತೇಳಿ ಇಲ್ಲಿ ಮೀಸಲಾತಿ ಮಾಡಿಕೊಟ್ಟು ಸುಮಾರು 14 ಲಕ್ಷ ವೆಚ್ಚದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ನಾವು ಮಕ್ಕಳಿಗೆ ಅನುಕೂಲ ಆಗೋಂಥ ಒಂದು ಶಾಲಾ ಕೊಠಡಿನ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸ್ಥಳೀಯವಾದಂಥ ಮುಖಂಡರಾದಂಥ ಸುರೇಶ್ ಅಣ್ಣವರು CSR ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳ ಕಡೆಯಿಂದ ಮನವಿ ಮಾಡಿಕೊಂಡು ಮತ್ತೊಂದು ಕೊಠಡಿನ CSRನ ಅನುದಾನದಲ್ಲಿ ಮಾಡಿಕೊಟ್ಟು ಬೊಮ್ಮನಬಂಡೆ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಗೆ 2 ಕೊಠಡಿಗಳ ಸೌಲಭ್ಯನ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದೀವಿ. ಬೊಮ್ಮನಬಂಡೆ ಕಿರಿಯ ಪ್ರಾಥಮಿಕ ಶಾಲೆ ಬೊಮ್ಮನಬಂಡೆ ಸುಮಾರು ದಿನಗಳಿಂದ ಬೊಮ್ಮನಬಂಡೆಯಲ್ಲಿ ಸ್ಕೂಲಿನ ಸ್ಥಿತಿ ಈ ರೀತಿ ಆಗಿತ್ತು. ಈಗಿನ ನಮ್ಮ MLA ಅವರಾದ ಮಾನ್ಯ ಈ ಹೆಮ್ಮೆಯ ಹೊಸಕೋಟೆ ತಾಲೂಕಿನ ಶರತ್ ಬಚ್ಚೇಗೌಡರು ನೇತೃತ್ವದಲ್ಲಿ ನಾವು ಮನವಿ ಪತ್ರ ಸಲ್ಲಿಸಿದಾಗ ಅವರು ನಮಗೆ ಭರವಸೆ ಕೊಟ್ಟಿದ್ದು, ನಿಮ್ಮೂರು ಸ್ಕೂಲ್ನ ನಾವು ಅಭಿವೃದ್ಧಿ ಮಾಡ್ತೀವಿ, ನಿಮ್ಮೂರು ಸ್ಕೂಲ್ನ ಮಕ್ಕಳಿಗೆ ಮತ್ತು ಈಗಿನ ಅನುಕೂಲಗಳಿಗೆ ನಾವು ಒತ್ತು ಕೊಡ್ತೀವಿ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಈಗ ಅವ್ರು ಕೊಟ್ಟ ಮಾತಂತೆ ಮಾಡಿ ತಪ್ಪದೆ ನಮ್ಮ ಶಾಸಕರು ನಮ್ಮೂರಿನ ಶಾಲೆಯನ್ನು
ಅಭಿವೃದ್ಧಿ ಮಾಡೋದಕ್ಕೆ ವಿವೇಕಾನಂದ ಕೊಠಡಿ ಯೋಜನೆ ಅಡಿಯಲ್ಲಿ ನಮ್ಮೂರಿನ ಶಾಲೆ ಗುದ್ದಲಿ ಪೂಜೆಗೆ ಇವತ್ತು ಬಂದು ನಮ್ಮೂರಿನ ಶಾಲೆನ ಭೂಮಿ ಪೂಜೆ ಮಾಡಿದ್ದಾರೆ. ನಾವು ಈ ಮೂಲಕ ಹೊಸಕೋಟೆ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರಿಗೆ ಬೊಮ್ಮನಬಂಡೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಶಾಲಾ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಈ ಸಂದರ್ಭದಲ್ಲಿ ಕೋಡಿಹಳ್ಳಿ ಸುರೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮನಹಳ್ಳಿ ರಾಮಣ್ಣ, ಮಾಜಿ ಅಧ್ಯಕ್ಷರಾದ ರವಿಕುಮಾರ್, ಇಒ ನಾರಾಯಣಸ್ವಾಮಿ, ಗಂಗಾ ಕಲ್ಯಾಣ ಯೋಜನೆಯ ತಾಲೂಕು ಅಧಿಕಾರಿ ಶಾರದಾ, ಪಿಡಿಒ ಮುನಿರಾಜು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ఇక్కడ